ನಿಯಮಾವಳಿಗಳ ಪ್ರಕಾರದಲ್ಲಿ ಈ ಚುನಾವಣೆಗೆ ಮೊದಲೇ ನಿರ್ಮಲಾ ಸೀತಾರಾಮನ್ ಅವರು ಕಳೆದ ಫೆಬ್ರವರಿಯಲ್ಲಿ ಬಜೆಟನ್ನು ಮಂಡನೆ ಮಾಡಿ ಆಗಿತ್ತು. ಆ ಬಜೆಟ್ ಎಲ್ಲವೂ ಸರಿ ಇದ್ದರೆ ಮುಂದುವರಿಯಬೇಕು ಮತ್ತು ಆ ಬಜೆಟ್ನಲ್ಲಿ ಮೇಡಮ್ ಹೇಳಿದ್ದಿದ್ದು ನಾನು ಇನ್ನೊಂದು ಸರಿ ಬಂದು ಬಜೆಟ್ ಇಡ್ತೀನಿ, ಯಾಕೆಂದರೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ. ಇದೇ ಫುಲ್ ಬಜೆಟ್, ಇದು ಟೆಂಪರರಿ, ತಾತ್ಕಾಲಿಕ ಅಂತೇನಿಲ್ಲ ಅಂದಿದ್ರು. ಆದರೆ ಎಲ್ಲರಿಗೂ ಗೊತ್ತಿತ್ತು, ಒಂದು ವೇಳೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದರೂ ಇನ್ನೊಂದು ಅದರ ಒಂಥರ ಪುನರ್ವಿಮರ್ಶೆಗೆ ಒಳಗಾಗುವ ರೀತಿ ಸ್ವಲ್ಪ ಏರುಪೇರಾಗುವ ಇನ್ನೊಂದು ಬಜೆಟ್ ಬಂದೇ ಬರುತ್ತೆ ಅಂತ. ಒಂದು ವೇಳೆ ಅವ್ರು ಬರದೇ ಇದ್ರಂತೂ ಗ್ಯಾರಂಟಿ ಬಂದೇ ಬರುತ್ತೆ ಹೊಸ ಬಜೆಟ್ ಇನ್ನೊಂದು ಅಂತ ಗೊತ್ತಿತ್ತು. ಈಗ ಆ ಪ್ರಕಾರವಾಗಿಯೇ ನಾಳೆ ನಿರ್ಮಲಾ ಸೀತಾರಾಮನ್ ಅವರು NDA ಸರ್ಕಾರದ 3ನೇ ಅವಧಿಯ ಮೊದಲ ಬಜೆಟನ್ನು ಮಂಡಿಸುತ್ತಾರೆ. ಸರ್, ಹಿಂದೆ ಇಲ್ಲ, ಅದು 1-2ನೇ ಅವಧಿ ಗೊತ್ತಾಯಿತು, ಇದು 3ನೇದು ಲೆಕ್ಕ ಇಟ್ಕೊಳ್ಳಿ. ಸೊ ಫೆಬ್ರವರಿಯಲ್ಲಿ ಮಂಡಿಸಿದ್ದು ಲೇಖಾನುದಾನ, ಅದು ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ. ಯಾಕೆ ಅಂದರೆ ಅದಾದ ನಂತರ ಸದನ ತುಂಬ ದಿನ ನಡೆಯಲಿಲ್ಲ, ಅದಕ್ಕೆ ಅನುಮತಿ ತಗೊಳ್ಳೋದು ಎಲ್ಲ ಇತ್ತು. ಹಾಗಾಗಿ ಖರ್ಚು ವೆಚ್ಚಗಳಿಗೆ ಅನುಮತಿಯನ್ನು ಪಡೆಯಲಾಗಿತ್ತು. ಈಗ ನಾಳೆ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡನೆ ಮಾಡ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಈ ಬಜೆಟ್ಟಿನ ಮಂಡನೆ ಆಗತ್ತೆ. ಮೇಡಮ್ ಅವರು ತಮ್ಮ ಬಜೆಟನ್ನು ಮಂಡಿಸ್ತಾ ಇರೋದು ಇದು 7ನೇಯ ಬಾರಿ. ಈ ಬಾರಿ ಅಂದರೆ ನಾಳೆಯ ಬಜೆಟ್ನಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಏರಿರುವ ನರೇಂದ್ರ ಮೋದಿ ಏನು ಮಾಡಿಯಾರು ಅಂತ ಬಹುಜನರ ಪ್ರಶ್ನೆ. ಪಿಕ್ಚರ್ ಅಭಿ ಬಾಕಿ ಐ ಅಂತ ಪ್ರೈಮ್ ಮಿನಿಸ್ಟರು ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು. ಆ ಪಿಕ್ಚರ್ನ ಫಸ್ಟ್ 2-3 ರೀಲ್ ಏನಾದರೂ ಕಾಣುತ್ತಾ ನಾಳೆ ಅಂತ ಬಹುಜನರ ಪ್ರಶ್ನೆ. ಗೊತ್ತಿಲ್ಲ. ಅಥವಾ ಫಸ್ಟ್ ಹಾಫ್ ತುಂಬ ಎಳ್ಕೊಂಡು ಹೋಗುತ್ತೆ ಸ್ಟೋರಿ, ಸೆಕೆಂಡ್ ಹಾಫಲ್ಲಪ್ಪ ಇರೋದು ಟರ್ನು ಸ್ಟೋರಿಗೆ ಅಂತ ಆಮೇಲೆ ಮಾಡ್ತಾರ ಗೊತ್ತಿಲ್ಲ. ಆದರೆ ಆರ್ಥಿಕ ತಜ್ಞರು, ಹಣಕಾಸು ಇಲಾಖೆಗಳಲ್ಲಿ ಅಥವಾ ಹಣಕಾಸು ವಿಚಾರಗಳಲ್ಲಿ ಆಗಿರೋ ಪರಿಣಿತರು, ಮಾರುಕಟ್ಟೆಗಳನ್ನು ಸತತವಾಗಿ ಗಮನಿಸುವ ತಜ್ಞರು, ಬಹುಜನರ ಲೆಕ್ಕಾಚಾರದ ಪ್ರಕಾರ ಈ ಬಾರಿಯ ಬಜೆಟ್ನಲ್ಲಿ ಶ್ರೀಸಾಮಾನ್ಯರು, ಮಧ್ಯಮ ವರ್ಗ ಮತ್ತು ಸಂಬಳ ವರ್ಗದವರಿಗೆ ಒಂದಿಷ್ಟು ನಿರೀಕ್ಷೆ ಇರಬಹುದು. ಮೂಲಭೂತ ಸೌಕರ್ಯ ಮತ್ತು ಸಮಾಜ ಕಲ್ಯಾಣ ಯೋಜನೆಗಳಿಗೆ ಒಂದಿಷ್ಟು ಒತ್ತು ಇರಬಹುದು ಅಂತ ನಿರೀಕ್ಷೆ, ಲೆಕ್ಕಾಚಾರ. ಗೊತ್ತಿಲ್ಲ ಹಾಗೆ ಇದೆಯಾ ಅಂತ. ನಾಳಿನ ಬಜೆಟ್ನಲ್ಲಿ ಹೀಗಿರಬಹುದು ಎಂದು ಪಾಸಿಬಲಿ ಅಂತ ಒಂದು ಲೆಕ್ಕಾಚಾರ. ಕೃಷಿ ಸಮ್ಮಾನ್ ಯೋಜನೆಯಡಿ 6,000 ರೂಪಾಯಿ ಸಹಾಯಧನವನ್ನು ಹೆಚ್ಚಿಸ್ತಾರೆ ರೈತರಿಗೆ ಅಂತ ಒಂದು ಸುದ್ದಿ ಇದೆ. ಈಗ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು 6,000 ರೂಪಾಯಿನ ಸೇರಿಸಿ ಪ್ರತಿ ತಿಂಗಳು ಅವರ ಅಕೌಂಟ್ಗೆ 1,000 ರೂಪಾಯಿ ಹೋಗೋ ಥರ, 12 ತಿಂಗಳಿಗೆ 12,000 ರೂಪಾಯಿ ಥರ ಹೋಗೋ ಥರ ಇರುತ್ತೆ. ಒಂಥರ ರೈತ ಲಕ್ಷ್ಮಿ ರೈತ ಅಥವಾ ಏನೋ ಒಂದು ರೈತ ಕುಬೇರ, ಈ ಥರ ಏನಾದ್ರು ಒಂದು ಇಟ್ಕೊಳ್ಳಿ ನೀವೇ ಹೆಸರನ್ನ. ಇವ್ರು ಇಲ್ಲಿ ಕಾಸು ಕೊಡ್ತೀವಿ ಅಂತೇಳಿ 2 ತಿಂಗಳಿಂದ ಹಾಕಿಲ್ಲ ಅಂತಾಗಲೇ ಹೆಣ್ಮಕ್ಳು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾರೆ ರೀ. ಫೈನಾನ್ಸ್ ಮಿನಿಸ್ಟರ್ ಸಾಹೇಬ್ರೆ ಕರ್ನಾಟಕದಲ್ಲಿ ಗಮನಿಸ್ಕೊಳ್ಳಿ, ಕಾಸು ಪತ್ತಿರುವಂತೆ ಅಲ್ಲೇ ಹೆಣ್ಮಕ್ಳು ಸ್ಟಾರ್ಟ್ ಮಾಡಿದ್ದಾರೆ. ಅದೇನೋ ಲಕ್ಷ್ಮಿ ಸ್ಟಾರ್ಟ್ ಮಾಡಿದ್ರಲ್ಲ, ವಾರ್ಷಿಕ 12,000 ಹೋಗುತ್ತೆ ರೈತರಿಗೆ ಏನದು. ನಾಳೆ ವಿಚಾರ ನೋಡೋಣ, ಇಲ್ಲಿ ಸರ್ಕಾರ ಬೇಡ. ಪ್ರತಿ ತಿಂಗಳು 1,000 ರೂಪಾಯಿ. ಕೃಷಿ ಮತ್ತು ರಸಗೊಬ್ಬರ ಮೇಲಿನ ಸಬ್ಸಿಡಿ ಹೆಚ್ಚಳ ಆಗತ್ತೆ ಅಂತ ಕೆಲವರ ಲೆಕ್ಕಾಚಾರ. ಇನ್ನು ಕೆಲವರು ನಾಟ್ ನೆಸೆಸರಲಿ ಅನ್ಸತ್ತೆ ಅಂತ ಇನ್ನು ಕೆಲವರು. ಲಖ್ಪತಿ ದೀದಿ ಯೋಜನೆಯಡಿ BPL ಮಹಿಳೆಯರಿಗೆ 1 ಲಕ್ಷ ನೆರವು ಅಂತ ಇದಾಗತ್ತೆ. ಯಾವುದೋ ಒಂದು ರೂಪದಲ್ಲಿ ಈ ಲಖ್ಪತಿ ದೀದಿ ಯೋಜನೆಗೆ ಒಂದಿಷ್ಟು ಶಕ್ತಿ ಮತ್ತು ಬಲವನ್ನು ತುಂಬುತ್ತಾರೆ. ವೈ, ಏನಕ್ಕೆ? ಪ್ರಧಾನಮಂತ್ರಿಗಳು ಎಲ್ಲಿಗೆ ಹೋದರೂ ಈ ಚುನಾವಣೆ ನಂತರದಲ್ಲೂ ನಾನು ಹೇಳ್ತಿರೋದು ಮತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಲಖ್ಪತಿ ದೀದಿ ಯೋಜನೆಯ ಪ್ರಸ್ತಾಪ ಭಾಳ ಹೆಚ್ಚಿರುತ್ತೆ ಅವ್ರದ್ದು. ನಾವು ಹೆಂಗೆ ಮಾಡ್ತೀವಿ ನೋಡ್ತಾ ಇರಿ ಲಖ್ಪತಿ ದೀದಿನ ಅಂತ. ಹಾಗಾಗಿ ಇದಕ್ಕೆ ಬರುತ್ತೆ. ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ವಿಸ್ತರಣೆ 5 ಲಕ್ಷದಿಂದ 10 ಲಕ್ಷ ರೂಪಾಯಿಗೆ ವಿಮೆ ಸಾಧ್ಯತೆ ಇದೆ ಅಂತಿದ್ದಾರೆ. ಆಗ್ಬೋದು. ಇನ್ನು ಸ್ತನ ಕ್ಯಾನ್ಸರ್ಗೆ ಉಚಿತ ಲಸಿಕೆ ಘೋಷಣೆ ಆಗಬಹುದು ಅಂತಿದ್ದಾರೆ. ಪಾಸಿಬಲ್, ದಟ್ಸ್ ನಾಟ್ ಎ ವೆರಿ ಡಿಫಿಕಲ್ಟ್ ಒನ್. ಗ್ರಾಮೀಣ ಭಾಗದಲ್ಲಿ ನರೇಗಾ ಯೋಜನೆಯಡಿ ಕೂಲಿ ಹೆಚ್ಚಿಸ್ಬೋದು. ಆರೋಗ್ಯ ವಲಯದ ಮೇಲಿನ ಬಜೆಟನ್ನು ಒಂದು 5% ಎತ್ತುತ್ತಾರೆ ಮೇಲಕ್ಕೆ ಅಂತ ಇದೆ. ಓಕೆ, ತೆರಿಗೆ ಸ್ಲ್ಯಾಬ್ ದರದಲ್ಲಿ ತುಸು ಬದಲಾವಣೆ, ವಿನಾಯಿತಿ ದರ ಹೆಚ್ಚಿಸ್ತಾರೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಸೈಡಲ್ಲಿ ಅಂತೆಲ್ಲ ಹೇಳ್ತಿದ್ದಾರೆ. ಗೊತ್ತಿಲ್ಲ. ವಂದೇ ಭಾರತ್ ರೈಲುಗಳು ಹೆಚ್ಚಳ ಅಂತ ಹೇಳ್ತಿದ್ದಾರೆ.
ಎಸ್ ಸರ್, ಇದು NDA ಸರ್ಕಾರದ ಬಜೆಟ್ ಆಗಿರೋದ್ರಿಂದ ಮ್ಯಾನಿಫೆಸ್ಟೋಲ್ ಏನ್ ಹೇಳಿರ್ತಾರೆ ಅದನ್ನ ಇಲ್ಲಿ ತರಬಹುದಾದ ಸಾಧ್ಯತೆ ಇರುತ್ತಾ ಸರ್? ತರಲೇಬೇಕು. ಸಾಧ್ಯತೆ ಅಂತಂದ್ರೆ ಅದನ್ನ ಕಳೆಕ ಬೀಜ ತಿನ್ನಕ್ಕಾಗಲ್ಲ. ಮ್ಯಾನಿಫೆಸ್ಟೋ ಮೂರು ಪಕ್ಷಗಳು ಹರಿದು ಶೀಟಲ್ಲಿ ಕಳೆಕಾಯನ್ನ ಹುರಿದಿದ್ದು ಕಳೆಕ ಹಾಕೊಂಡು ಹಾಕೊಂಡು ತಿನ್ನಕ್ಕಾದು ಎಲ್ಲವೂ ಇದೇ ಬಜೆಟಲ್ಲಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಹಂತ ಹಂತವಾಗಿ ಅದನ್ನು ತರಲೇಬೇಕು, ಬೇರೆ ದಾರಿ ಇಲ್ಲ. ದೇರ್ ಆರ್ 2 ಮೆಥಡ್ಸ್. ಪ್ರಣಾಳಿಕೆಗಳನ್ನು ಜಾರಿಗೆ ತರಲು ಒಂದು ದೇಶದಲ್ಲಿ, ನಮ್ಮ ದೇಶ ಆಗಲಿ ಯಾವುದೇ ದೇಶ ಆಗಲಿ, ನಮ್ಮ ರಾಜ್ಯ ಆಗಲಿ ಯಾವುದೇ ರಾಜ್ಯ ಆಗಲಿ, ಒಂದು ಬಜೆಟ್ನ ಮೂಲಕ ತರುವುದು, ಅದಕ್ಕೆ ಹೆಚ್ಚಿನ ಆರ್ಥಿಕ ಶಿಸ್ತಿನ ಮೂಲಕ ತರುವುದು, ಅದಕ್ಕೆ ಹಣವನ್ನು ಮೀಸಲಿಟ್ಟು. ಇನ್ನೊಂದು ಮಾರ್ಗದಲ್ಲಿ ಬಜೆಟನ್ನು ಮೀರಿದ ಪ್ರಕಟಣೆಯನ್ನು ತಂದು ಅದಕ್ಕೆ ಬೇಕಾದ ನೆರವನ್ನು ಹಣಕಾಸಿನ ಕೊಟ್ಟು ಜಾರಿಗೆ ತರುವುದು. ಎರಡೂ ಇದೆ ಮಾರ್ಗ. ಈ ಬಜೆಟ್ನಲ್ಲಿ ಅವರು ಯಾವುದನ್ನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಬಟ್ ಯಾವುದು ಸಮ್ ಪೋರ್ಷನ್ಸ್ ವಿಲ್ ರಿಫ್ಲೆಕ್ಟ್, ಕೆಲವು ಆಶಯಗಳು ರಿಫ್ಲೆಕ್ಟ್ ಆಗಬಹುದು. ಲೈಕ್ ಸಾಮಾನ್ಯ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡು, 1 ನೇಷನ್ 1 ಪೋಲು, ಒಂದು ದೇಶ ಒಂದು ಚುನಾವಣೆ, ಈ ಆಶಯಗಳು ಮತ್ತೆ ರಿಫ್ಲೆಕ್ಟ್ ಆಗಬಹುದು ಅಲ್ಲೊಂದು ಇಲ್ಲೊಂದೆಲ್ಲೋ. ಆದರೆ ಆಯ್ತು, ಅದು 16ನೇ ತಾರೀಕಿಂದ ಜಾರಿ ಅಂತ ಬರಲಿಕ್ಕಿಲ್ಲ. ಆ ಥರ ಕೆಲವು ಬರುತ್ತೆ, ಕೆಲವು ಬರಲ್ಲ. ಇನ್ನು ಮುಂಬರುವ ಚುನಾವಣೆಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಆ ಥರದ ಈ ಬಜೆಟ್ನಲ್ಲಿ ನಾನು ಅನ್ಕೋತಾ ಇರೋದು, ನರೇಂದ್ರ ಮೋದಿಯವರ ಹಿಂದಿನದನ್ನೆಲ್ಲ ನೋಡಿದ್ರೆ ಮೂಲಭೂತ ಸೌಕರ್ಯಗಳ ಕಡೆಗೆ ಅವರು ಒತ್ತು ಕೊಡುವ ಕೆಲಸವನ್ನು ಮುಂದುವರಿಸ್ತಾರೆ ಅನ್ಸತ್ತೆ. ಐ ಡೂ ನಾಟ್ ಸಿ ಅದರಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಅದು ರಸ್ತೆ ಇರ್ಬೋದು, ರೈಲ್ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಅಥವಾ ಡ್ಯಾಶ್ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ಯಾವುದನ್ನೋ ಮಾಡ್ತಾರೆ. ಅದನ್ನು ಬಿಟ್ಕೊಡಲ್ಲ ಅವರು, ಅದನ್ನು ಸುಲಭವಾಗಿ ಅದನ್ನು ಮಾಡ್ತಾರೆ. ಬಿಕಾಸ್ ಹಿ ಸ್ಟ್ರಾಂಗ್ಲಿ ಬಿಲೀವ್ಸ್ ಮೂಲಭೂತ ಸೌಕರ್ಯಗಳನ್ನು ಟೈಟ್ ಮಾಡ್ತಾ ಹೋದರೆ ಒಂದು ದೇಶದಲ್ಲಿ ಆಟೋಮೆಟಿಕ್ಕಾಗಿ ರೆವಿನ್ಯೂ ಜನರೇಷನ್ನು, ಅಂದರೆ ಹಣ ದುಪ್ಪಟ್ಟು ಮಾಡೋದು ಇದೆಲ್ಲ ಆಗತ್ತೆ ಅದು ಅನ್ನೋದು ಒಂದು ಲೆಕ್ಕಾಚಾರ. ಹಾಗಾಗಿ ಅದನ್ನು ಮಾಡ್ತಾರೆ ಅಂತ ನನ್ನ ಲೆಕ್ಕಾಚಾರ. ಎರಡನೇದು, ಅವರ ಪ್ರೀತಿ ಪಾತ್ರವಾದ ಆತ್ಮನಿರ್ಭರ ಸ್ಕೀಮ್ ಏನಿದೆ ಅದಕ್ಕೆ ರಿಲೇಟೆಡ್ ಸಂಬಂಧಿತ ಎಲ್ಲ ಕ್ಷೇತ್ರಗಳಿಗೆ ಒಂದಿಷ್ಟು ಸಣ್ಣದಾಗೋ ಮಧ್ಯಮ ವರ್ಗದಲ್ಲೋ ದೊಡ್ಡದಾಗೋ ಸಪೋರ್ಟ್ಗಳನ್ನು ಕಂಟಿನ್ಯೂ ಮಾಡ್ಕೋತಾರೆ, ಬಿಡಲ್ಲ ಅವರು. ಅದ್ರಲ್ಲಿ ನನಗೇನು ದೊಡ್ಡ ಇದು ಕಾಣಿಸ್ತಿಲ್ಲ. ಕೆಲವರು ಅನ್ಕೋತಿದ್ದಾರೆ, ಭಾಳ ಜನ ನಾನು ಗಮನಿಸಿದ್ದೀನಿ, ಕೆಲವರು ಆ ಪ್ರಶ್ನೆನೂ ಎತ್ತುತ್ತಾ ಇದ್ದಾರೆ, GST ಸ್ಲ್ಯಾಬನ್ನ ಇದು ಮಾಡಿಬಿಡ್ತಾರೆ. ಮಾಡೋಕ್ಕೆ ಬರಲ್ಲ. ಮಾಡಬಹುದೇನೋ ಎಂಬ ಆಶಯವನ್ನು ಬೇಕಾದ್ರೆ ತರಬಹುದೇನೋ ಬಜೆಟ್ನಲ್ಲಿ, ಬಟ್ ಮಾಡ್ಲಿಕ್ಕೆ ಬರಲ್ಲ ಅದು. ಬಿಕಾಸ್ ಇಟ್ ಹ್ಯಾಸ್ ಟು ಗೋ ಟು ಕೌನ್ಸಿಲ್ಗೆ ಹೋಗಬೇಕು, GST ಕೌನ್ಸಿಲ್ಗೆ ಹೋಗ್ಬೇಕು ಅದು ವಾಪಸ್. ಹಂಗೆ ಮಾಡೋಕ್ಕೆ ಬರಲ್ಲ ಅವರು. ಹಾಗಾಗಿ ಅದರ ಸಂಬಂಧಿತ ಆಶಯ ಏನಾದ್ರು ಬಂದರೆ ನಂಗೆ ಗೊತ್ತಿಲ್ಲ. ಬಟ್ GST ಕಳೆದ ವರ್ಷಗಳಲ್ಲಿ, ಅಟ್ಲೀಸ್ಟ್ ಕಳೆದ 7-8 ತಿಂಗಳಲ್ಲಂತೂ, ಈ ಕಳೆದ ವರ್ಷ ಹಣಕಾಸು ವರ್ಷದಲ್ಲಿ ಭಾಳ ಅದ್ಭುತವಾದ ರಿಟರ್ನ್ಸನ್ನು ಕೊಡ್ತಾ ಇದೆ ಅವರಿಗೆ. ಹೆಚ್ಚು ಕಡಿಮೆ 1.5 ಲಕ್ಷ ಕೋಟಿ, 2 ಲಕ್ಷ ಕೋಟಿ, 3 ಲಕ್ಷ ಕೋಟಿವರೆಗೆಲ್ಲ ಹೊಟ್ಟೋಗ್ತಾ ಇದೆ ಇದು. ಹಾಗಾಗಿ ಅಷ್ಟು ಸುಲಭವಾಗಿ ಅದನ್ನು ಬದಲಾಯಿಸಿದ್ರೂ ತುಂಬ ದೊಡ್ಡ ಪ್ರಮಾಣದಲ್ಲಿ ಕಡಿತದಲ್ಲಿ ಬದಲಾಯಿಸ್ತಾರಾ? ಐ ಡೌಟ್ ಇಟ್. ನನಗೆ ಡೌಟ್ ಇದೆ, ಅದು ಅನುಮಾನ ಇದೆ, ಏನೋ ಗೊತ್ತಿಲ್ಲ. ಆದರೆ ವೈಯಕ್ತಿಕ ಆದಾಯ ತೆರಿಗೆ ವಿಚಾರದಲ್ಲಿ, ವಿಚ್ ಇಸ್ ಆನ್ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಸೈಡಲ್ಲಿ, ಅದರಲ್ಲಿ ಆಗತ್ತೆ. ಇದು ಪ್ರತಿ ಸರಿ ಹುಣ್ಣಿಮೆ ಬಂದಾಗ ಹುಣ್ಣಿಮೆ ಅಂತ ಖುಷಿ ಕುಣಿಯೋದು, ಅಮಾವಾಸ್ಯೆ ಬಂದಾಗ ಅಮಾವಾಸ್ಯೆ ಅಂತ ಸುಮ್ಮನಾಗೋದು, ಈ ಥರದ ಪರಿಸ್ಥಿತಿ ಇದು. ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ಚೇಂಜ್ ಮಾಡ್ಬೋದು, ಬದಲಾಯಿಸ್ಕೊಡ್ಬೋದು. ಬೇಸಿಕ್ ಸ್ಲ್ಯಾಬ್ನೇ ಎತ್ತು ಬಿಡ್ಬೋದೇನೋ ಮೇಲಕ್ಕೆ, ಅಥವಾ ಹೈಯರ್ ಸ್ಲ್ಯಾಬಲ್ಲಿದ್ದವ್ರನ್ನ ಲೋಯರ್ ಸ್ಲ್ಯಾಬ್ಗೆ ತಂದು ಕೆಳಗಡೆಗೆ ತಂದು ಹೆಚ್ಚು ಕಟ್ಟುವಂತೆ ಉತ್ತೇಜಿಸಬಹುದು, ಡ್ಯಾಶ್ ಅಂತೆಲ್ಲ ಮಾತಾಡ್ತಿದ್ದಾರೆ. ಐ ಡೋಂಟ್ ನೋ ಅದನ್ನು ಏನು ಮಾಡ್ತಾರೆ ಅಂತ. ಮಾಡಬಹುದೇನೋ ಗೊತ್ತಿಲ್ಲ. ಕಾರಣ ಲಾಜಿಕಲಿ ಹೇಳ್ತಾ ಇದ್ದಿದ್ದು, ಒಂದು ವಾದಕ್ಕೆ ಹೇಳ್ತಾ ಇದ್ದಿದ್ದು, GST ಒಂದು 2 ಲಕ್ಷ ಕೋಟಿ, ನನ್ನ ಪ್ರಕಾರ 2 ಲಕ್ಷ ಕೋಟಿ ಬರಬೇಕು ಈ ದೇಶದಲ್ಲಿ. ಇವತ್ತಿಗೂ ಪರಿಣಿತರ ಪ್ರಕಾರ ಈ ದೇಶದಲ್ಲಿ ಬಿಟ್ವೀನ್ 30 to 40% GST ಇವೇಷನ್ ಇರಬಹುದು. ಅಷ್ಟಿದೆ ಅಂತ ಅಂತಿದ್ದಾರೆ ಕೆಲವರೆಲ್ಲ, ಅಷ್ಟಿರ್ಲಿಕ್ಕಿಲ್ಲ ಅಂತಾರೆ ಕೆಲವರು, ಬಟ್ ಅಷ್ಟಿದೆ ಅಂತ ಕೆಲವರು ವಾದ ಇದೆ. ಹಾಗಾಗಿ 2 ಲಕ್ಷ ಕೋಟಿ ಅದು ಬರಬೇಕದು ಆ್ಯಕ್ಚುಲಿ GST ಇವತ್ತಿನ ಸ್ಲ್ಯಾಬಲ್ಲಿ. ಹಾಗಾಗಿ ವಾದ ಇದ್ದಿದ್ದೇನು, ಈ ಕಂಬೈನ್ಡ್ ಎಫೆಕ್ಟ್ ಆಗಿ GST ಒಳಗೆ ಬಂದ ಮೇಲೆ ಸ್ಲೋಲಿ ಆದಾಯ ತೆರಿಗೆ ಇದು ಇಲಾಖೆಗಳು, ಈ ಆದಾಯ ತೆರಿಗೆ ಇದು ಸ್ಲ್ಯಾಬ್ಗಳೆಲ್ಲ ರಿಫಾರ್ಮ್ ಆಗಲೇಬೇಕು ಅಂತಿತ್ತು. ಬಟ್ ಆ ಲಕ್ಷಣ ಕಾಣಿಸ್ತಿಲ್ಲ, ಸದ್ಯಕ್ಕಂತೂ ಕಾಣಿಸ್ತಿಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗಿದ್ರೆ ಈ ಚುನಾವಣೆ ನಂತರ ಬರ್ತಿರೋ ಈ ಬಜೆಟ್ನ ಮೂಲ ಮಂತ್ರ ಏನಿರುತ್ತೆ ಅಂದರೆ, ನಾನು ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರು,
ಆತ್ಮನಿರ್ಭರು, ಹೆಲ್ತು ಇನ್ಫ್ರಾಸ್ಟ್ರಕ್ಚರೇ ಅಲ್ಟಿಮೇಟ್ಲಿ. ಜೊತೆಗೆ ಈ ಚುನಾವಣೆ ಮೊನ್ನೆ ನಡೆದಿದ್ದರಲ್ಲಿ BJP ಯಾವುದೋ ಒಂದು ಪಾಠದ ವಾಸನೆಯನ್ನು ಗ್ರಹಿಸಿದೆ ಅಂತ ಕೆಲವರ ಲೆಕ್ಕಾಚಾರ. ಅಂದರೆ ನಾವು 570 ಕ್ರಾಸ್ ಆಗಕ್ಕಾಗದೇ ಇರೋದು ಮತ್ತು ಅದಕ್ಕೆ ನಿರ್ದಿಷ್ಟ ಒಂದೇ ಕಾರಣ ಅಲ್ಲದೆ ಇರ್ಬೋದು, 10 ಹಲವಾರು ಕಾರಣಗಳಿರಬಹುದು. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ ಒಂದು ಕಾರಣ ಇರ್ಬೋದು, ರಾಜಸ್ಥಾನ್ಗೊಂದು ಕಾರಣ ಇರ್ಬೋದು, ಪಶ್ಚಿಮ ಬಂಗಾಳಕ್ಕೊಂದು ಕಾರಣ ಇರ್ಬೋದು, ಡ್ಯಾಶ್ ಡ್ಯಾಶ್ ಡ್ಯಾಶ್. ಆದರೆ ಆ ವಾಸನೆ ಹಿಡಿದು ಒಂದಿಷ್ಟು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳ ಕಡೆಗೆ ಹೋಗ್ತಾರೆ ಆ ಕಡೆ ಒಲವು ತೋರಿಸ್ಬೋದು ಅಂತ ಒಂದಿದೆ ಆರ್ಗ್ಯುಮೆಂಟು. ನನಗೆ ಗೊತ್ತಿಲ್ಲ ಅದು ಏನು ಮಾಡ್ತಾರೆ ಏನು ಮಾಡಲ್ಲ. ಇನ್ನು ಲಾಸ್ಟ್ಲಿ ಆನ್ ಎಕಾನಮಿ ಸೈಡ್ಗೆ ಹೋದರೆ, ಅಂದರೆ ನಿರ್ದಿಷ್ಟವಾದ ಅರ್ಥಶಾಸ್ತ್ರದ ವಿಚಾರದಲ್ಲೇ ಮಾತಾಡಬೇಕು. ಎಕಾನಮಿ, ಅರ್ಥಶಾಸ್ತ್ರ ಏನಾಗುತ್ತೆ ನೋಡೋಣ ಅಂತಂದರೆ, ನಮ್ಮ ಬೆಳವಣಿಗೆಯ ಗತಿ ಏನಿದೆ ಅದು ಎಲ್ಲ ದೇಶಗಳಿಗೆ ಹೋಲಿಸಿಕೊಂಡರೆ ಸದ್ಯಕ್ಕೆ ಲಭ್ಯವಿರುವ ದತ್ತಾಂಶಗಳ ಪ್ರಕಾರ, ಅಂತಾರಾಷ್ಟ್ರೀಯ ಮಟ್ಟ ದೇಶೀಯವಾಗಿ ಬಂದಿರೋ ಎರಡೂ ದತ್ತಾಂಶಗಳಲ್ಲಿ ಡಾಟಾನಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ನೋಡಿದರೆ ಪ್ರಪಂಚದ ಹಲವು ರಾಷ್ಟ್ರಗಳು ಭಾರತದ ಬೆಳವಣಿಗೆಯನ್ನು ಆಧರಿಸಿವೆ. ಕಾರಣ, ಇವ್ರು ಕೊಲಾಪ್ಸ್ ಆದರೆ ಭಾಳ ಎಕಾನಮಿಗಳು ಹೊಡೆದು ಬಿಡುತ್ತೆ ಏಟು ಅಂತ. ಹಾಗಾಗಿ ಚೆನ್ನಾಗೇ ಇದೆ. ಎರಡನೇದು, ಸದ್ಯಕ್ಕೆ ನಮ್ಮ ಮುಂದಿನ ವರ್ಷದ, ಅಂದರೆ ಈ ಪ್ರಸಕ್ತ ಹಣಕಾಸು ವರ್ಷ 24-25ರಲ್ಲಿ ಅಲ್ಲದೇ ಮುಂದುವರಿಯುತ್ತೇನು ಲೆಕ್ಕಾಚಾರನ ಇವತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ದಟ್ಸ್ ನಾಟ್ ಅ ಬ್ಯಾಡ್ ಸಂದೇಶ. ನಂಬರ್ 2, ಚುನಾವಣಾ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಎತ್ತಿದ್ದಂಥ ಬಹುದೊಡ್ಡ ಪ್ರಶ್ನೆ ಒಂದು, ಹಲವು ಪ್ರಶ್ನೆಗಳ ಪೈಕಿ, ಈಸ್ ನಿರುದ್ಯೋಗ. ಬಟ್ ಡಾಟಾ ತೋರಿಸ್ತಾ ಇದೆ, ಎಗೈನ್ ಅಂಕಿಅಂಶ ಹೇಳ್ತಾ ಇದೆ, ಇಲ್ಲ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಈ ಪೀರಿಯಡಲ್ಲಿ ಅಂತಿದೆ. ಸೊ ಪ್ರಾಬ್ಲಮ್ ಇರ್ತಿರೋದು ಕ್ರಿಯೇಟ್ ಆಗ್ತಾ ಇದೆ, ಭಾಳ ಎಂಪ್ಲಾಯ್ಮೆಂಟ್ಗಳು ಖಾಲಿ ಉಳ್ಕೊಂಡಿವೆ ಬಿಕಾಸ್ ಸ್ಕಿಲ್ಡ್ ಪೀಪಲ್ ಸಿಕ್ಕಿಲ್ಲ ಅಲ್ಲಿಗೆ ಅಂತ. ಮೂರನೇದು, ಕಳ್ಕೊಳ್ಳೋದು ಆಗಿರಬಹುದು ಒಂದಿಷ್ಟು ಅಂತ ಲೆಕ್ಕಾಚಾರ ಇದೆ, ಅದಕ್ಕೂ ಒಂದು ಲೆಕ್ಕ ಇದೆ, ಒಂದಿಷ್ಟು ಉದ್ಯೋಗಗಳು ಕಳ್ಕೊಂಡು ಇದ್ದೇವೆ ಅಂತ. ಆದರೆ ಭಾಳ ದೊಡ್ಡ ಸಮಸ್ಯೆ ಆಗ್ತಿರೋದಲ್ಲಿ ಭಾಳ ಹುಡುಗರುಗಳಿಗೆ ಅವರ ತಯಾರಿ ಆಗದೇ ಇರೋ ಪರಿಣಾಮವೋ, ಅಥವಾ ಯಾವ್ಯಾವುದೋ ಡಿಗ್ರಿಗಳನ್ನು ಹಿಡ್ಕೊಂಡು ಒಳಗೆ ಬಂದ್ಬಿಟ್ಟಿರೋ ಪರಿಣಾಮವೋ, ಅಥವಾ ನನಗೆ ಬೇಕು ಅನಿಸಿದ ಉದ್ಯೋಗಗಳು ಸಿಗದೇ ಇರೋದು, ಅದೊಂದು ಪ್ರಾಬ್ಲಮ್ಗೆ ಉಳ್ಕೊಂಡಿದೆ. ಆ ಅನ್ಎಂಪ್ಲಾಯ್ಮೆಂಟ್ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಅದನ್ನು ಟ್ಯಾಕಲ್ ಮಾಡ್ತಾರೆ ಯಾವುದಾದ್ರು ಒಂದು ರೂಪದಲ್ಲಿ ಅಂತ ಕೆಲವರು ಲೆಕ್ಕಾಚಾರ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಇನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2023-24ರ ಆರ್ಥಿಕ ಸಮೀಕ್ಷೆಯನ್ನು ಲೋಕಸಭೆಯಲ್ಲಿ ಪ್ರಕಟ ಮಾಡಿದ್ರು. ಭಾರತದ ಆರ್ಥಿಕತೆ ಬಲವಾಗಿದೆ, ಸ್ಥಿರವಾದ ಹೆಜ್ಜೆಯನ್ನ ಇಡ್ತಾ ಇದೆ. ಕೋವಿಡ್ ನಂತರ ಆರ್ಥಿಕತೆ ಚೇತರಿಕೆ ಕಂಡದ್ದು ಆರ್ಥಿಕ ಸ್ಥಿರತೆಯನ್ನ ಖಾತ್ರಿಪಡಿಸಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಎಕನಾಮಿಕ್ ಸರ್ವೆಯ ಕೆಲವೊಂದಷ್ಟು ಪ್ರಮುಖ ಅಂಶಗಳು ಹೀಗಿದೆ. ನಾನು ಆಗಲೇ ಹೇಳ್ದಂಗೆ 24-25ರ ಹಣಕಾಸು ವರ್ಷದಲ್ಲಿ ನಮ್ಮ ಬೆಳವಣಿಗೆ ಸುಮಾರು 6.5-7% ಅಂತ ಹೇಳ್ತಿದ್ದಾರೆ. 6-7% ಇಸ್ ಹ್ಯೂಜ್, ಭಾಳ ದೊಡ್ಡದು, ಸಣ್ಣದಲ್ಲ. 1%, 2% ಅಲ್ಲಿ ಬೆಳೆದ್ರೆ ಸಾಕಪ್ಪ ಅನ್ನೋ ಲೆವೆಲಲ್ಲಿ ಇದ್ದಾರೆ ಕೆಲವು ದೇಶಗಳು ನಾನು ಹೇಳ್ತಿರೋದು. ಹಾಗಾಗಿ 6.5-7 ಇಸ್ ಅನ್ಬಿಲೀವಬಲ್, ದೊಡ್ಡದೇ ಅದು ನಂಬರ್, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸದ್ಯಕ್ಕಿರುವ ಎಲ್ಲ ಸಂಕೇತಗಳಿಂದ ಅದು ಸಾಧ್ಯ ಅಂತ ಅನ್ನಿಸ್ತಿದೆ, ಆಗತ್ತೆ ಅದು ಅನ್ನಿಸ್ತಿದೆ. ಕಳೆದ ವರ್ಷ, ಹಿಂದಿನ ವರ್ಷ ಮತ್ತು ಈ ವರ್ಷ ನೋಡ್ತಾ ಇದ್ರೆ ಬಂಡವಾಳ ಮಾರುಕಟ್ಟೆ ಮಹತ್ವ ಅಂತಿದ್ದಾರೆ. ಅದು ಯಾವಾಗಲೂ ಮಹತ್ವನೇ, ಅದು ಯಾವಾಗಲೂ ಮಹತ್ವ ಇಲ್ಲ ಅಂತಿಲ್ಲ. ತಂತ್ರಜ್ಞಾನ, ನಾವೀನ್ಯತೆ, ಡಿಜಿಟಲೀಕರಣಕ್ಕೆ ಮತ್ತಷ್ಟು ವಿಸ್ತಾರ ಅಂತಿದ್ದಾರೆ. ಓಕೆ, ದೇರ್ ಆರ್ 2 ಥಿಂಗ್ಸ್. ಒಂದು, ಅಮೇರಿಕದಲ್ಲಿ ಈ ಡಿಜಿಟಲ್ ಎಕೋಸಿಸ್ಟಮ್ ಅಟ್ಮಾಸ್ಫಿಯರನ್ನು ಅಲ್ಲಲ್ಲಿ ಒಂಥರ ದ್ವೀಪದ ರೀತಿ ಒಂಥರ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಅಂದರೆ ಯಾವುದೋ ಕಂಪನಿಗೆ ಹೆಲ್ಪ್ ಆಗುತ್ತೆ, ಯಾರೋ ಮಾಡ್ತಾರೆ. ಇಂಡಿಯಾ ಹಾಗೆ ಮಾಡ್ತಾ ಇಲ್ಲ. ಇಂಡಿಯಾನಲ್ಲಿ ಡಿಜಿಟಲೈಸೇಷನ್ ಪ್ರಾಸೆಸ್ ಏನು ಸೂಪರ್ ಸ್ಪೀಡಲ್ಲಿದ್ದಾರೆ, ಕರೆಕ್ಟ್ ಮಾರ್ಗದಲ್ಲಿದ್ದಾರೆ ಅಂತ ಬಹುಜನರ ಲೆಕ್ಕಾಚಾರ. ಅಂದರೆ ನಮಗೆ ಅರಿವಿಲ್ಲದೆ ಅದು ಒಂದು ಸಾಮಾಜಿಕ ಕ್ರಾಂತಿಗೂ ದಾರಿ ಮಾಡಿಬಿಡ್ತಿದೆ. ಆರ್ಥಿಕ ಕ್ರಾಂತಿ ಹಾಗೂ ಸಾಮಾಜಿಕ ಕ್ರಾಂತಿ ಮತ್ತು ನಮ್ಮ ಅಭ್ಯಾಸಗಳನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ ಅದು ಅಂತ. ಐಲ್ ಗಿವ್ ಯು ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಳ್ಳಿ. ಉದಾಹರಣೆಗೆ, 5 ವರ್ಷದ ಹಿಂದೆ ಯಾರಾದರೂ ನೀವುಗಳು ಮೊಬೈಲ್ ಹಿಡ್ಕೊಂಡು ಎಷ್ಟು $33.66 ಹೌದಾ ಟಂಗ್ ಅಂದ್ಬಿಟ್ಟು ಕೊಡ್ತಾ ಇರಲಿಲ್ಲ. ಸ್ಕ್ಯಾನ್ ಮಾಡು ಕೊಡು. ನೀವು ಪೆಟ್ರೋಲ್ ಪಂಪ್ಗೆ ಹೋದರೆ
ಆರಂಭದ ದಿನಗಳಲ್ಲಿ ಈಗ ಡಿಜಿಟಲ್ ಪಂಪ್ಸ್ ಬಂತು, ಅದಕ್ಕೆ ಮೊದಲು ದೊಡ್ಡ ಗಲಾಟೆ ಆಗ್ತಾ ಇದ್ದಿದ್ದೆ ಅಲ್ಲಿ. ಹಿಂಗ್ ನಿಲ್ಲಿಸ್ಬಿಟ್ಟೆ ನೀನು, ಕಾಸೋಯ್ತು ಅಂತ, ಮತ್ತು ಚಿಲ್ಲರೆ ಗಲಾಟೆ. ಅದಕ್ಕೆ ಅವನು ಡಿಜಿಟಲ್ ಬಂದ ಮೇಲೆ ನೀ 100 ರೂಪಾಯಿಗೆ ಹಾಕ್ಬಿಡಪ್ಪ, ಒಂದು ರೌಂಡ್ ಫಿಗರ್, ಸುಮ್ಮನೆ ಸವಾಸ ಬೇಡ ಇದ್ರದ್ದು, ಇದಕ್ಕೆ ಬಂದ್ರಿ. ಈಗ ಅದರಿಂದ ಮುಂದಕ್ಕೆ ಹೋಗ್ತಿದ್ದೀರಿ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕಿಸ್ಕೊಂಡು ಟಂಗ್ ಅನ್ನಿಸ್ಬೋದು ನೀವೀಗ. ಇದು ಮೇಲ್ನೋಟಕ್ಕೆ ಈಗ ನಮಗೆಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿರೋದ್ರಿಂದ ಏನು ಭಾಳ ದೊಡ್ಡ ವಿಚಾರ ಅಲ್ಲ ಅನ್ನಿಸ್ತಿರಬಹುದು. ಆದರೆ ಬೇರೆ ದೇಶಗಳಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇಟ್ಸ್ ಅನ್ ಅಮೇಝಿಂಗ್ ರೆವಲ್ಯೂಷನ್ ಗೋಯಿಂಗ್ ಆನ್ ಇನ್ ಇಂಡಿಯಾ ಅಂತ. ನೀವು ಯೋಚನೆನೂ ಮಾಡೋಕ್ಕಾಗ್ತಾ ಇಲ್ಲ ನಡೀತಾ ಇರೋಂಥ ಬದಲಾವಣೆಗಳನ್ನೆಲ್ಲ ಅಂತ. ಓಕೆ, ಹಾಗಾಗಿ ಡಿಜಿಟಲ್ ಸೈಡಲ್ಲಿ ಭಾರತ ಬರೀ ಅದರ ಲಾಭವನ್ನು ಪಡೀತಾ ಇಲ್ಲ, ಅದರ ಮೂಲಕ ವಿಪರೀತವಾದ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಒಂಥರ ಹೊಸದಾಗಿ ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ ಅನ್ಸ್ಕೊಳ್ಸ್ಕೊತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಟೇಕ್ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ತಗೊಳ್ಳಿ. ಮೊದಲು ಅದೇ ಕಳ್ಳತನ, ಈಗಲೂ ಕಳ್ಳತನ ಇದೆ, ಯಾವನ ಕಳ್ಳನ ಹೆಸರಲ್ಲಿ ಅಕೌಂಟ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡೋದು ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಲಾರ್ಜ್ಲಿ ಟ್ರಾನ್ಸ್ಪರೆನ್ಸಿ ತರುತ್ತೆ. ಹಾಗಾಗಿ ಡಿಜಿಟಲಲ್ಲಿ ಅವರು 100% ಕಾನ್ಸಂಟ್ರೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಟೋಲ್ ತಗೊಳ್ಳಿ. ಟೋಲಲ್ಲಿ ಈಗ ಸ್ಟಾರ್ಟ್ ಆದಾಗ ಟೋಲು ಲಬಲಬೋ ಅಂತಿದ್ರು, ಅವನು ಚೇಂಜ್ ಗಲಾಟೆ, ಅವನು 500 ರೂಪಾಯಿ ಕೊಟ್ಬಿಟ್ಟ, ಎಲ್ಲವನು 500 ರೂಪಾಯಿ ಕೊಟ್ಟರೆ ನಾನೆಲ್ಲಿಂದ ಚೇಂಜ್ ಕೊಡ್ಲಿ ಸಾರ್ ಅಂತ ಅವನು. ಈ ಗೋಜ್ಲು ಬೇಗ ಮೂವ್ ಆಗಲ್ಲ, ದೊಂಬಿ ಪಜೀತಿ. ಅವನು ಯಾರೋ ಒಬ್ಬ ಮಧ್ಯದಲ್ಲಿ ಪ್ರೆಸ್ ಅಂತ ಒಂದು ಕಾರ್ಡ್ ತೆಗಿತಾನೆ. ಯಾಕೆ ಪ್ರೆಸ್ ಅಂತ ಹೇಳಿದೆ ಅಂದರೆ ನಮ್ಮ ಏರಿಯಾ ಅಂತ ಭಾಳ ಜನ ಗಮನಿಸಿದ್ದೀನಿ. ಪ್ರೆಸ್ ಅಂತ ಒಂದು ಕಾರ್ಡ್ ತೆಗಿಯೋದನ್ನ ಅದಕ್ಕೆ ಹೇಳಿದ್ದು ನಾನು. ಪ್ರೆಸ್ ಅಂತ ಒಂದು ಕಾರ್ಡ್ ತೆಗಿಯೋದು, ಸರ್ಕಾರದಲ್ಲಿ ಕೊಟ್ಟಿರೋ ಐಡೆಂಟಿಫಿಕೇಶನ್ ಕಾರ್ಡನ್ನು ತೋರಿಸ್ಬಿಡೋದು. ಕಾರು ಪ್ರೈವೇಟು, ಸರ್ಕಾರದ ಕಾರ್ ಆದರೆ ಓಕೆ, ಪ್ರೈವೇಟ್ ಕಾರು ID ಕಾರ್ಡ್ ತೋರಿಸ್ಬಿಡೋದು, ದೊಡ್ಡ ಆಫೀಸರ್ ನಾನು ಥರ. ಇದೆಲ್ಲ ಗೋಜ್ಲಿತ್ತು, ಈಗ ಇಲ್ಲ, ಕಡಿಮೆ ಆಗಿದೆ. ಈಗಲೂ ಕಾರ್ಡ್ನವ್ರು ಇದ್ದಾರೆ, ಎಲ್ಲೂ ಹೋಗಿಲ್ಲ, ಫಾಸ್ಟ್ ಟ್ರ್ಯಾಕ್ ಇದೆ. ನೆಕ್ಸ್ಟ್ ಲೆವೆಲಲ್ಲಿ ಅದೇನು, ಈಗಲೂ ನೀವು ಅಲ್ಲೋಗಿ ಆ ಬ್ಯಾರಿಕೇಡ್ ಹತ್ರ ನಿಂತರು, ಅದು ಆಮೇಲೆ ಹಿಂಗೆ ತೆಕ್ಕಬೇಕು, ನೀವು ಹಿಂದೆ ಮಾಡೋ ಒಂಚೂರು ಮುಂದಕ್ಕೆ ಬನ್ನಿ, ಹಿಂದಕ್ಕೆ ಹೋಗಿ ಅನ್ನೋದು ಈಗಲೂ ಇದೆ. ದಟ್ ವಿಲ್ ಗೋ ಆಸ್ ದ ಟೆಕ್ನಾಲಜಿ ಈಸ್ ಪ್ರೋಗ್ರೆಸಿಂಗ್. ಇಟ್ ವಿಲ್ ಡಿಟೆಕ್ಟ್ 500 ಮೀಟ್ರಿಂದನೋ 300 ಮೀಟ್ರಿಂದನೋ 200 ಮೀಟ್ರಿಂದನೋ ಡಿಟೆಕ್ಷನ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರುತ್ತದು. ಹಾಗಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ, ಬಿಕಾಸ್ ಇಟ್ ವಿಲ್ ಹೆಲ್ಪ್ ದೆಮ್. ಜಾಗತಿಕ ಪೂರೈಕೆ ಸಭೆಯಲ್ಲಿ ಭಾಗವಹಿಸುತ್ತಾ ಇದ್ದು ರಕ್ಷಣಾ ಉತ್ಪನ್ನಗಳ ರಫ್ತಿನ ಉತ್ಪಾದನೆ ಹೆಚ್ಚಳ ಅಂತ ಇದ್ದಾರೆ. ದಾಟ್ ಡಿಪೆಂಡ್ಸ್. ಮಲೇಷ್ಯಾಗೋ ಯಾರಿಗೋ ಬ್ರಹ್ಮೋಸ್ನ ಕೊಟ್ಟಿದ್ದೀವಿ, ಇನ್ಯಾರಿಗೋ ಕೊಟ್ಟಿದ್ದೀವಿ, ಹೆಚ್ಚಾಗಿದೆ ಅನ್ನೋದೊಂದು ಬಿಟ್ಟರೆ ಏಕ್ದಮ್ ನಾವು ಯುರೋಪ್ನ ಕೆಲವು ರಾಷ್ಟ್ರಗಳು, ಮೇ ಬಿ ರಷ್ಯಾ, ಇವನ್ ಚೈನಾ, ಲಾರ್ಜ್ಲಿ ಭಾಳ ದೊಡ್ಡ ಪಾತ್ರದಲ್ಲಿ ಅಮೇರಿಕಾ, ಅವರ ಲೆವೆಲ್ಗಳಲ್ಲಿ ಎಕ್ಸ್ಪೋರ್ಟ್ ಆಫ್ ಡಿಫೆನ್ಸ್ ಐಟಮ್ಸನ್ನು, ರಕ್ಷಣಾ ಇಲಾಖೆ ಉಪಕರಣಗಳನ್ನು ಮಾಡೋದ ಸಮಯ ಇನ್ನೂ ತುಂಬ ಬೇಕಾಗತ್ತೆ. ಹೆಚ್ಚುತ್ತಿರುವ ಬಡ್ಡಿದರ, ಬೆಲೆ ಏರಿಕೆ ನಡುವೆ ಅತ್ಯುತ್ತಮ ಮಾರುಕಟ್ಟೆ ಭಾರತ ಅಂತಿದೆ, ಬಟ್ ದರ್ ಇಸ್ ಎ ಕಾಸ್ ಆಫ್ ಕನ್ಸರ್ನ್ ಇದೆ. ವಿ ಹ್ಯಾವ್ ಟು ವಾಚ್ ದ ಇನ್ಫ್ಲೇಷನ್. ಹಣದುಬ್ಬರವನ್ನು ಭಾಳ ಎಚ್ಚರಿಕೆಯಿಂದ ಕಣ್ಣಲ್ಲಿ ನೋಡ್ಕೋಬೇಕಾಗಿದೆ. ಇಲ್ಲದೆ ಇದ್ರೆ ಹೊಡೆಯುತ್ತೆ ಏಟು ಯಾವುದೋ ಒಂದು ಹಂತದಲ್ಲಿ ಅಂತ ಪರಿಣಿತರು ಅಂತಾರೆ. ಇನ್ನು ಸೆನ್ಸೆಕ್ಸ್ ಹೇಳ್ತಿದ್ದಾರೆ. ಐ ಡೋಂಟ್ ಬಿಲೀವ್ ಸೆನ್ಸೆಕ್ಸ್ನ ಹಿಂಗೆ ಡೈರೆಕ್ಟಾಗಿ ತಂದು ರಿಲೇಟ್ ಮಾಡೋಕ್ಕಾಗಲ್ಲ. ವೇರಿಯಸ್ ಅದರ್ ಇಶ್ಯೂಸ್ ಇದೆ, ಬೇರೆ ವಿಚಾರಗಳಿಗೆ ಅದು ರಿಯಾಕ್ಟ್ ಮಾಡುತ್ತೆ, ಎಲ್ಲ ಆಗುತ್ತೆ, ದಟ್ಸ್ ಓಕೆ. ಇನ್ನು ಇವತ್ತು ಅಧಿವೇಶನಕ್ಕೆ ಮುನ್ನ ಮಾತನಾಡಿದ ಪ್ರಧಾನಿ ಮೋದಿ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ರಾಷ್ಟ್ರ ಹಿತಾಸಕ್ತಿಗಾಗಿ ಕೈ ಜೋಡಿಸಿ ಅಂತ ಪ್ರತಿಪಕ್ಷಗಳಿಗೆ ಮನವಿ ಮಾಡಿದ್ರು. ಜನವರಿಯಿಂದ ಈವರೆಗೂ ನಾವು ಸಾಕಷ್ಟು ಸಾಧ್ಯವಾದಷ್ಟು ಕಿತ್ತಾಟವನ್ನು ನಡೆಸಿದ್ದೀವಿ. ಈಗ ಆ ಅವಧಿ ಮುಗಿದು ಹೋಗಿದೆ. ಪಕ್ಷದ ಗುರುತನ್ನ ಮೀರಿ ಬೆಳೆಯುವಂತದ್ದೇ. ದೇಶಕ್ಕಾಗಿ ನಮ್ಮನ್ನು ಅರ್ಪಿಸಿಕೊಳ್ಳಲು ಸಂಸತ್ನ ಘನತೆಯ ವೇದಿಕೆ ಬಳಸಿಕೊಳ್ಳಿ. ನಾಳೆ ಮಂಡನೆಯಾಗಲಿರುವಂತಹ ಬಜೆಟ್ ಮುಂದಿನ 5 ವರ್ಷಗಳ ಮಾರ್ಗಸೂಚಿಯನ್ನು ರೂಪಿಸಲಿದೆ ಅಂತ ಮೋದಿ ಹೇಳಿದರು. ಇನ್ನು ನೀಟ್ ಪರೀಕ್ಷೆ ವಿಚಾರದಲ್ಲಿ ಹಲವಾರು ಪರೀಕ್ಷೆ ವಿಚಾರದಲ್ಲಿ ಅಕ್ರಮಗಳು ಆಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಇದಕ್ಕೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ನೌಕರರು ಇನ್ನು ಮುಂದೆ RSSನಲ್ಲಿ ತೊಡಗಿಸ್ಕೋಬಹುದು ಅಂತ ದಶಕಗಳ ಹಿಂದೆ ಜಾರಿಯಾಗಿದ್ದ ಒಂದು ಆದೇಶವನ್ನು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಅಗೈನ್ ದಿಸ್ ಕುಡ್ ಅಪ್ಲೈ ಟು ಓನ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ಗಳು ಪ್ರತ್ಯೇಕವಾದ ಕಾನೂನುಗಳನ್ನು ಮಾಡ್ಕೊಳ್ಳೋಕ್ಕೆ ಜಾಗ ಇರಬಹುದು ಅನ್ಸತ್ತೆ ನನಗೆ. ಇದನ್ನು ಫಾಲೋ ಮಾಡಬೇಕಂತ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ನಾನು ಹೇಳ್ತಿರೋದು. ಹಾಂ, ಬಿಕಾಸ್ DPR DAP ಇದು ಡಿಪಾರ್ಟ್ಮೆಂಟ್ ಆಫ್ ಇದು ಅವ್ರದ್ದು ಸಿಬ್ಬಂದಿ ಮತ್ತು ಇಲಾಖೆ ಮಾಡ್ಕೋಬೋದೇನೋ ಅನ್ಸುತ್ತೆ, ಬಟ್ ಕೇಂದ್ರ ಸರ್ಕಾರಕ್ಕೆ ಅನ್ವಯಿಸತ್ತೆ, ಅಷ್ಟು ಮಾತ್ರ ನಿಜ. ಸರ್ಕಾರದ ನಿರ್ಧಾರನ RSS ಸ್ವಾಗತಿಸಿದೆ. ಇದು 58 ವರ್ಷಗಳ ಹಿಂದಿನ ಆದೇಶ.
ಕಾಂಗ್ರೆಸ್ನ ಜಯರಾಮ್ ರಮೇಶ್ ಟ್ವೀಟ್ ಮಾಡಿ ಅಧಿಕಾರಿಗಳು ಈಗ ನಿಕ್ಕರ್ನಲ್ಲಿ ಬರಬಹುದು ಅಂತ ಹೇಳಿದ್ದಾರೆ. ಸರ್ಕಾರಿ ನೌಕರರು RSS ಸೇರಬಾರ್ದೆ, ಯಾಕಿದು ವಿವಾದ ಆಗಿದೆ ಅಂದರೆ ಫಸ್ಟ್ ಪಾಯಿಂಟು ನಿಕ್ಕರ್ದು ಹೇಳ್ಬಿಡ್ತೀನಿ. ಜಯರಾಮ್ ರಮೇಶು ನಿಕ್ಕರ್ ವಿರೋಧಿ ಆದರೆ ನಾನಿನ್ನೂ ಮಾಡೋಕ್ಕಾಗಲ್ಲ, ಅದು ಅವ್ರ ಇಷ್ಟ, ಅದು ಅವ್ರಿಗೆ ಬಿಟ್ಟಿದ್ದಿದ್ದು. ಅವರು ಚಡ್ಡಿ ವಿರೋಧಿ ಆಗ್ಬೋದು, ಇನ್ನೊಬ್ರು ಪ್ಯಾಂಟ್ ವಿರೋಧಿ ಆಗ್ಬೋದು, ಇನ್ನೊಬ್ರು ಪಂಚೆ ವಿರೋಧಿ ಆಗ್ಬೋದು, ಏನೇನೋ ಆಗ್ಬೋದು. ನಿಕ್ಕರ್ ನೀಡ್ ನಾಟ್ ಬಿ ಏನೋ ಭಾಳ ಅಸಹ್ಯಕರವಾದಂತಹ ವಸ್ತ್ರ ಅಂತೇನು ಪರಿಗಣಿಸಬೇಕಾದ ಅವಶ್ಯಕತೆ ಇಲ್ಲ. ಗ್ರಾಮೀಣ ಭಾಗಗಳಲ್ಲಿ ಇವತ್ತೂ ಭಾಳ ಜನ ಚಡ್ಡಿನೇ ಹಾಕೋತಾರಪ್ಪ. ಅದಕ್ಕೇನು ಮಾಡಬೇಕೀಗ? ನಿಕ್ಕರ್ ಅಂದ ಕೂಡಲೇ RSS ಯಾಕಾಗಬೇಕು? ಹಾಗಾದ್ರೆ ಟೊಪ್ಪಿ ಅಂದ ಕೂಡಲೇ ಕಾಂಗ್ರೆಸ್ ಹಂಗಾಗಲ್ಲ ಅಂತ ನನ್ನ ವಾದ. ನಂಬರ್ 2, RSSನವರ ಸಮವಸ್ತ್ರದಲ್ಲಿ ಈಗ ನಿಕ್ಕರ್ ಇಲ್ಲ, ಈಗ ಅದು ಪ್ಯಾಂಟ್ಗೆ ಹೋಗ್ಬಿಟ್ಟಿದ್ದಾರೆ ಅವರು. ನೀವಿನ್ನು ಹಳೇ ಕಾಲದಲ್ಲಿ 1947 ರೀಲಿನ ತಿರುಗಿಸ್ತಾ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನೇನೋ ವಿವಾದ ಇದು. 48ರಲ್ಲಿ ಗಾಂಧಿ ಹತ್ಯೆ ಆದಾಗ ಗೋಡ್ಸೆದು RSSನ ನಿಷೇಧ ಮಾಡಿತ್ತು. ವಲ್ಲಭಾಯ್ ಪಟೇಲ್ರೇ ನಿಷೇಧ ಮಾಡಿದ್ರು. ಆಗ RSS ಒಳ್ಳೆಯ ನಡತೆಯಿಂದ ಆ ನಿಷೇಧವನ್ನು ತೆರವು ಮಾಡಲಾಗಿತ್ತು. ಆದರೆ ಆಮೇಲೆ ನಡೆದ ಬೆಳವಣಿಗೆಗಳೆಲ್ಲ ನಡೀತಾನೆ ಇತ್ತು. ಬಟ್ 66ರಲ್ಲಿ ಮತ್ತೆ ನಿಷೇಧವನ್ನು ಇಂದಿರಾ ಗಾಂಧಿ ಹಾಕ್ಬಿಟ್ರು. ಅಂದರೆ ಯಾರು ಸರ್ಕಾರಿ ನೌಕರರು ಸೇರಬಾರ್ದು ಅದಕ್ಕೆ ಅಂತ. ಆಲ್ ರೈಟ್, ಅದು ಉಳಿದ ರಿಲಿಜನ್ಗೆ ಜಮಾತೆ ಇಸ್ಲಾಮಿ ಅದಕ್ಕೂ ಎಲ್ಲ ಅನ್ವಯಿಸ್ತು. ಈಗ ಅದನ್ನು ವಾಪಸ್ ಪಡೆದಿದ್ದಾರೆ. ಆಲ್ಮೋಸ್ಟ್ 60 ವರ್ಷ ಆದಮೇಲೆ ಅದನ್ನು ವಾಪಸ್ ಪಡೆದಿದ್ದಾರೆ. ಪಡೀಬೋದು, ಪಡೆದ್ರೆ ಏನಂತ ಅಂತಲ್ಲ. ರೀಸನ್ ಈಸ್ ಭಾಳ ಸಿಂಪಲ್. ಈಗ ಕಾಂಗ್ರೆಸ್ ಅದನ್ನು ವಿರೋಧ ಮಾಡ್ತಿದೆ ಇದು ಅಂತ. RSSಗೆ ಕೊಟ್ಟ ಮೇಲೆ ವೈ ಇಸ್ ಇಟ್ RSS? RSS ಪೊಲಿಟಿಕಲ್ ಪಾರ್ಟಿ ಅಲ್ಲ. ಕಾಗದದಲ್ಲಿ ಪ್ರಕಟಿತ ತನ್ನ ನಿಲುವುಗಳಲ್ಲಿ ತನ್ನ ಸಿದ್ಧಾಂತವನ್ನು ಅದು ಪ್ರಖರವಾಗಿ ಒಂದು ವರ್ಗದ ವಿಚಾರದಲ್ಲಿ ಪ್ರತಿಪಾದನೆ ಮಾಡಿರಬಹುದು. ಬಟ್ ಅದು ರಾಜಕೀಯ ಪಕ್ಷ ಅಲ್ಲ. ಇಟ್ ಡಸ್ ನಾಟ್ ಕಂಟೆಸ್ಟ್ ಇನ್ ಯುವರ್ ಇದರಲ್ಲಿ ಎಲೆಕ್ಷನ್ಸ್ ಅಲ್ಲಿ ಬರಲ್ಲ. ಹಾಗಾಗಿ ರಾಜಕೀಯ ಪಕ್ಷಗಳಿಗೆ ಸೇರಬಾರ್ದು ಅನ್ನೋದು ಓಕೆ, ಸಂಘಟನೆ ಸೇರಬಾರ್ದು ಅನ್ನೋದು ಯಾಕೆ ಅಂತ ಒಂದು ಪ್ರಶ್ನೆ ಇದೆ ಭಾಳ ಜನ. ಅದಕ್ಕೆ ಉತ್ತರವಾಗಿ ಇದನ್ನು ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಬಟ್ ಅದರ ಇನ್ನೊಂದು ಮುಖ ಏನಾಗುತ್ತೆ ಅಂದರೆ, ಈ ಥರದ್ದೇ ರಿಲೇಟೆಡ್ ಸಂಘಟನೆಗಳು ಯಾವುದಾದ್ರೂ ಬೇರೆದಿದ್ರೆ ಅವಕ್ಕೂ ಆ ಅರ್ಹತೆ ಸಿಕ್ಕತ್ತೆ. RSS ಮಾತ್ರ ಅಲ್ಲ, ಆಗಲ್ಲ. ಯು ಕಾಂಟ್. ಬೇರೆ ಯಾವ್ದಾದ್ರು ಬಂದ್ರೆ ಅದಕ್ಕೂ ಅರ್ಜಿ ಹಾಕಿದ್ರೆ ನೀವು ಕೊಡಬೇಕಾಗಿ ಬರುತ್ತಾಗ ಬೆಳೆದೆ. ಮೂರನೇದು, ಭಾಳ ಜನದ ವಾದ ಏನು, RSS ಇದು ಏನಿದು ಈಗ ದೇಶದ್ರೋಹಿ ಅಂತ ನೀವು ಪೊಲಿಟಿಕಲಿ ಏನು ಬೇಕಾದ್ರೂ ಕರ್ಕೋಬೋದು. RSS ಸರಿ ಇಲ್ಲ ಅಂತ, RSS ದೇಶದ್ರೋಹಿ, RSS ಹಾಗೆ, RSS ಹೀಗೆ, ನೀವು ಏನು ಬೇಕಾದ್ರೂ ಹೇಳ್ಕೋಬೋದು. ಲೀಗಲಿ ಅಲ್ವಲ್ಲ, ಯಾರಿಗೂ ಅಲ್ವಲ್ಲ. ಹಾಗಾಗಿ ಅದೊಂದು ಸಂಘಟನೆಯಾಗಿ ನಿಲ್ಲತ್ತಷ್ಟೇ. ಹಾಗಾಗಿ ಅದಕ್ಕೆ ಸೇರಲಿ ಅಂತ ಅವ್ರೇನೋ ಹೇಳ್ಕೊಂಡಿದ್ದಾರೆ, ಗೊತ್ತಿಲ್ಲ. ಸೊ ಒಂದು ವೇಳೆ ಇಲ್ಲ ಅಂತ ಹೇಳ್ತೀವಿ, ಸೇರಬಾರ್ದು ಡ್ಯಾಶ್ ಅಂತ ನಿಮ್ಮ ವಾದ. ನಾನು ಐ ವಾಂಟ್ ಟು ಆಸ್ಕ್ ಎವ್ರಿಬಡಿ, ಎಲ್ಲರಿಗೂ ಈ ಪ್ರಶ್ನೆ ಕೇಳಬೇಕು, ಬೋತ್ ಸೈಡ್, ಎರಡೂ ಕಡೆಯಿಂದ. ಅಂದರೆ ಎಡಪಂಥೀಯ ಚಿಂತನೆ ಇರಬಹುದಾದ, ಮಧ್ಯ ಹಾಗೂ ಎಡಪಂಥೀಯ ಚಿಂತನೆ ಇರಬಹುದಾದ ಕಾಂಗ್ರೆಸ್ ಮತ್ತು ಎಡಪಕ್ಷಗಳೂ ಸೇರಿದಂತೆ, ಮತ್ತು ಬಲಪಂಥೀಯ ಚಿಂತನೆ ಎಂದೇ ಭಾವಿಸಲಾಗುವ BJPಯೂ ಸೇರಿದಂತೆ, ಆ ಚಿಂತನೆ ಮತ್ತು ಅದರ ವಿಚಾರದಲ್ಲಿ ಪ್ರೇಮ, ಪ್ರೀತಿ, ನಂಬಿಕೆ, ವಿಶ್ವಾಸ ಇರುವ ವ್ಯಕ್ತಿಗಳು RSSಗೆ ಸೇರದಿದ್ದರೂ ಅವೆಲ್ಲವೂ ಇರುವವರು ಸರ್ಕಾರದಲ್ಲಿ ಇಲ್ವೇನು? ಇರ್ತಾರೆ. ಸರ್ಕಾರದಲ್ಲಿ ಇಲ್ವಾ? ನೀವು ಹೇಳ್ತೀರಲ್ಲ ಭಾಳ ಸರಿ. ಅದನ್ನು ಅಲ್ಲ, ಆ ಥರ ಥಿಂಕ್ ಮಾಡ್ತಾರೆ ಕೆಲವರು, ಅವ್ರನ್ನೆಲ್ಲ ಕಿತ್ತಾಕ್ಬಿಡ್ಬೇಕು ನಾವು ಬಂದ ತಕ್ಷಣ. ನೀವೇ ಹೇಳ್ತೀರಲ್ಲ. ಹಾಗೇನೆ ನೀವು ಅಧಿಕಾರದಲ್ಲಿ ಇದ್ದಾಗ ಎಡಪಂಥೀಯ ಧೋರಣೆಗಳನ್ನು, ಎಡಪಂಥೀಯ ಚಿಂತನೆಯೇ ಸರ್ವಶ್ರೇಷ್ಠ, ವಿಶ್ವಶ್ರೇಷ್ಠ ಎಂದು ಪರಿಭಾವಿಸುವ ವ್ಯಕ್ತಿಗಳು ಸರ್ಕಾರದಲ್ಲಿ ಇಲ್ವಾ? ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಲ್ವಾ? ಅವ್ರು ಇಲ್ವಾ? ಅವರು ಎಡಪಂಥೀಯ ಯಾವುದೋ ಒಂದು ಸಂಘಟನೆಗೆ ಸೇರಿಲ್ಲದೆ ಇರ್ಬೋದು ಅಫಿಷಿಯಲ್ ಆಗಿ, ಬಟ್ ಇಲ್ವಾ ಆ ಚಿಂತನೆ? ಅದರ ಆಧಾರದ ಮೇಲೆ ನೇಮಕಾತಿಗಳು ಆಗಿಲ್ಲವಾ? ಯೂನಿವರ್ಸಿಟಿಗಳಿಗಾಗಲಿ, ಅಕಾಡೆಮಿಗಳಿಗಾಗಲಿ, ಅಥವಾ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಆಗಿಲ್ವಾ? ಇಲ್ಲ ಅಂತ ಯಾರಾದರೂ ಹೇಳಿ, ಹೇಗೆ ಹೇಳ್ತೀರಿ? ಸೊ ಟೆಕ್ನಿಕಲಿ ನೀವು ಹೇಳ್ತಿರೋದೇನು, ಕಾಗದದ ಮೇಲೆ ಅವ್ರು ಸೇರಬಾರ್ದು, ಅಲ್ಲಿಗೆ ಹೋಗ್ಬೋದು ಅಂತ ಹೇಳ್ತಿರೋದಕ್ಕೆ ಬೇಡ ಅನ್ಬೋದು ಅಷ್ಟೇ. ಈವನ್ ದೆನ್ ದೇ ಕ್ಯಾನ್ ಕಂಟಿನ್ಯೂ ಟು ಹ್ಯಾವ್ ದ ಸೇಮ್ ಥಾಟ್. ಬಟ್ ಅಫಿಷಿಯಲ್ ಆಗಿ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಅಷ್ಟೇ ವ್ಯತ್ಯಾಸ ಇಲ್ಲಿಗ ಎರಡೂ ಕಡೆ.